ಗೋಲ್ಡನ್ ಟಿಕೆಟ್ಗಾಗಿ ಸ್ವರ ಸಮರವನ್ನ ನೀಡುವುದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಂಗಳೂರಿನ ಇಮಿಟೇಷನ್ ಸ್ಟಾರ್ ಅಚಿಂತ್ಯ ರಾಯ್ ಫ್ರಮ್ ದ ಟೀಮ್ ಲವ್ಲಿ ಲಕ್ಷ್ಮೀ ನಾಗರಾಜ್. ಸರಿಗಮಪ ಲಿಟಲ್ ಚಾಂಪ್ಸ್ 2026 ನ ಮೊದಲ ಗೋಲ್ಡನ್ ಮೂಮೆಂಟ್ ಅಂಡ್ ಮೊದಲ ಫೈನಲಿಸ್ಟ್ ಮಂಗಳೂರಿನ ಅಚಿಂತ್ಯ ರಾಯ್. ಲಕ್ಷ್ಮೀ ನಾಗರಾಜ್ ಅವರ ತಂಡದಿಂದ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಮಂಗಳೂರಿನ ಅಚಿಂತ್ಯ ರಾಯ್. ಕಂಗ್ರ್ಯಾಚುಲೇಷನ್ಸ್ ಅಚಿಂತ್ಯ. Achintya, welcome to Sarigama Little Champs Grand Finale. ಹೆಂಗ ಅನಿಸ್ತಾ ಇದೆಯಾ? ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ಸ್ ಟು ಲಕ್ಷ್ಮಿ ಮ್ಯಾಮ್. ಇಲ್ಲಿ ಸ್ಟ್ರಾಟಜಿ ಎಲ್ಲಿದೆ ಅಂತ ಹೇಳಿದ್ರೆ, ಹಿ ಈಸ್ ವೆರಿ ಗುಡ್ ವಿತ್ ಮಿಮಿಕ್ರಿ, ಡ್ರಾಮಾ, ಅದ್ರಲ್ಲಿ ಅವನು ಬಹಳ ಮುಂದಿರ್ತಾನೆ. ಸೊ ವಾಟ್ ಶಿ ಇಸ್ ಡನ್ ಇಸ್ ಮ್ಯೂಸಿಕ್ ಪ್ಲಸ್ ಡ್ರಾಮಾನ ಮಿಕ್ಸ್ ಮಾಡಿ ಐ ಥಿಂಕ್ ಇಟ್ಸ್ ಒಂಥರ ಏನೋ ಇಕ್ಕ ಅಂತಾರಲ್ಲ ಹಂಗೆ ಯು ಹ್ಯಾವ್ ಯೂಸ್ಡ್ ಹಿಸ್ ಟ್ಯಾಲೆಂಟ್ ಟು ದ ಬೆಸ್ಟ್ ಕೆಪಾಸಿಟಿ. ಅವನು ಡ್ರಾಮಾ ಮಾಡ್ದ, ಹಂಗನ್ಬಿಟ್ಟು ಸಿಂಗಿಂಗ್ ಅಲ್ಲಿ ಒಂದಿಷ್ಟು ಹಿಂದೆ ಇರ್ಲಿಲ್ಲ. ಆ ಸಂಗತಿ ಕೇಳ್ತಿದ್ದೇನೆ ರಾಜೇಶ್ ಅವರು ಬಮ್ ಅಂತ ಹೊಡೆದು. ಏನೋ ನೀನು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಈ ಸೀಸನ್ ನ ಮೊದಲನೇ ಫೈನಲಿಸ್ಟ್ ಅಣ್ಣ ನೀನು. ಇನ್ನೊಂದು ವಿಷಯ ನಿಂಗೆ ಗೊತ್ತಾ, ನೀನು ನೆಕ್ಸ್ಟ್ ಸೆಮಿಫೈನಲ್ ಹಾಡೋ ಅವಶ್ಯಕತೆ ಇಲ್ಲ. ಇನ್ನೇನು ಭಯ ಪಡಂಗಿಲ್ಲ. ನೀನು ಸೀದಾ ಫೈನಲ್ ತಯಾರಿ ಮಾಡ್ಕೋಬೇಕು. ಸೆಮಿಫೈನಲ್ ಏನಾರು ಆಗ್ಬಿಡತ್ತ ಅಂತಲ್ಲ, ಏನಿಲ್ಲ. ನಿನಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿದೆ. ಮೀನ್ಸ್ ಮುಂಬರುವ ಫೈನಲ್ ಅಲ್ಲಿ ನೀನಿದ್ದೇ ಇರ್ತೀಯ ಅನ್ನೋ ಗ್ಯಾರಂಟಿ ನಿನಗೆ. ನಿಮ್ ತಂದೆ ಪಾಪ ಅಳಕ್ಕೆ ಶುರು ಮಾಡ್ಬಿಟ್ರು, ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಫ್ಯಾಂಟಾಸ್ಟಿಕ್ ಮಗು, ಆಲ್ ದ ಬೆಸ್ಟ್. ಫೈನಲ್ ಅಲ್ಲಿ ಏನ್ ಮಾಡ್ತೀಯಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಟೈಮ್ ಯುಟಿಲೈಸ್ ಮಾಡಿ ಏನಾದ್ರೂ ಮಾಡು, ಜಡ್ಜಸ್ ನಕ್ಕಲ್ ಮಾತ್ರ ಮಾಡ್ಬೇಡ ಕಣ. ಅದು ರೆಡಿ ಇದೆಯಾ? ಏನ್ ಧೈರ್ಯ ನೋಡಿ ಮೇಡಮ್, ಅದು ರೆಡಿ ಇದೆ ಸರ್. ಹೌದು, ನೀವೇ ಅವನಿಗೆ ನೆನಪಿಸಿದ್ರಿ ಸರ್. ಇವಾಗ ಗುರುಗಳೇ ನಿಮ್ಮ ಮಾತು. ಅದ್ಭುತ. ನಮಗೆ ಈ ಸ್ಪಾರ್ಕ್ ಬೇಕಿತ್ತು ಈ ಸಂಚಿಕೆಗೆ. ಏನಪ್ಪ ಏನು ಸಿಕ್ತಿಲ್ವಲ್ಲ ಅಂತ ಇದ್ದಾಗ ನಿಮ್ ಕೊಟ್ಟೆ ನೋಡೋ ಒಂಥರ ಸೂರ್ಯವಂಶಿ ತರ ಕೊಟ್ಬಿಟ್ಟೆ. ನಿಜವಾಗ್ಲೂ ಎಕ್ಸಲೆಂಟ್. ಕೀಪ್ ಇಟ್ ಅಪ್. ಗಾಡ್ ಬ್ಲೆಸ್ ಯು. ಡಿಸರ್ವಿಂಗ್. ಅರ್ಜುನ್ ಸರ್, ಬಟ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಚಂದ್ಯ. ಸೂಪರ್, ವೆರಿ ಗುಡ್. ನಾನು ಖಂಡಿತವಾಗ್ಲೂ ಲಕ್ಷ್ಮಿ ಮೇಡಮ್ ತಮ್ಮ ಮ್ಯಾಜಿಕ್ ಕಾಣುತ್ತೆ. ಯಾಕಂದರೆ ಆ ಸಂಗತಿಗಳೆಲ್ಲ ಅಷ್ಟು ಫಾಸ್ಟಾಗಿ ಅಷ್ಟು ಕ್ಲಿಯರಾಗಿ ಬರ್ಬೇಕಂದ್ರೆ ನಿಮ್ಮ ಒಂದು ಟ್ರೈನಿಂಗ್ ತುಂಬ ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ. ಸೊ ಇದು ಇಬ್ಬರ ಸಕ್ಸಸ್ ಇದೆ. ಆಲ್ ದಿ ಬೆಸ್ಟ್ ಅಚಿಂತ್ಯ. ಥ್ಯಾಂಕ್ ಯು ಜನ್ಯಾಜಿ. ಈ ಸಮಯದಲ್ಲಿ ಅಚಿಂತ್ಯ ಅವರ ತಂದೆ ತಾಯಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಅಂಡ್ ಆಲ್ಸೋ ನಮ್ಮ ಮೆಂಟರ್ ಲಕ್ಷ್ಮಿ ಮ್ಯಾಮ್, ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ದಯವಿಟ್ಟು ಬರಬೇಕು ಅಚಿಂತ್ಯ ಅವರ ಮೆಂಟರ್. ಆಕ್ಚುಲಿ ನಾನು ಅಚಿಂತ್ಯ ಅವರ ತಂದೆನ ನೋಡಿದ್ದೀನಿ, ಬಟ್ ಇಲ್ಲಿ ಅಮ್ಮ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಅಚಿಂತ್ಯ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಾರೆ, ಬಟ್ ಅವ್ರು ತುಂಬಾ ಸಮಯ ಗ್ಯಾಪ್ ಆಯ್ತು. ಅಂದ್ರೆ ಅವ್ರಿಗೆ ಹುಷಾರಿರ್ಲಿಲ್ವಾ? ಫ್ಯಾಮಿಲಿ ರೌಂಡ್ಗೂ ಬರ್ಲಿಲ್ಲ. ಐನೋ, ಅವನ ಆಕ್ಚುಲಿ ತುಂಬಾ ಮಿಸ್ ಮಾಡ್ದ, ಬಟ್ ಆದ್ರೂ ಅವ್ನು ಹೇಳಲಿಲ್ಲ, ಎಲ್ಲರನ್ನ ನಗಸ್ದ. ಸೊ ಇವತ್ತು ಅಮ್ಮನ ಹತ್ರ ಕೇಳೋಣ. ಇವತ್ತು ಅಮ್ಮ ತಂದಿದ್ದ ಅದೃಷ್ಟ ಕೂಡ ಹೌದು. ಅಮ್ಮ, ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ಇಂಥ ಮಗನನ್ನು ಪಡೀಲಿಕ್ಕೆ. ಆಮೇಲೆ ನಿಮ್ಮಂತಹ ಮೆಂಟರ್ ಇದ್ದರೆ ಏನನ್ನು ಸಾಧಿಸ್ಬೋದು. ತುಂಬ ಖುಷಿ ಅನ್ನಿಸ್ತಿದೆ, ಮಾತುಗಳೇ ಬರ್ತಾ ಇದೆ. ಅಚಿಂತ್ಯ ಹಾಡುಗಾರ ಅಂತ ಎಲ್ಲರಿಗೂ ಗೊತ್ತು, ಬಟ್ ಈ ವೇದಿಕೆ ಅವನನ್ನು ಒಬ್ಬ ಆರ್ಟಿಸ್ಟ್ ಅಂತ ಗುರುತಿಸಿತಲ್ಲ, ಅದಕ್ಕಾಗಿ ವೇದಿಕೆಗೆ ಯಾವತ್ತು ಚಿರಋಣಿ. ಲಕ್ಷ್ಮಿ ಮ್ಯಾಮ್, ನಿಮ್ಮ ಶಿಷ್ಯ ಮೊದಲ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಇಲ್ಲ, ಅಚಿಂತ್ಯ ಒಂಥರ ಮೆಂಟರ್ ಸ್ಟ್ರೀಟ್. ಏನೇ ಹೇಳ್ಕೊಟ್ರು ಅದನ್ನ ತಕ್ಷಣ ಗ್ರಾಸ್ಪ್ ಮಾಡೋ ಟ್ಯಾಲೆಂಟ್ ಇರೋ ಮಗು. ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನನಗೇನೋ 1000 ಬರ್ತಿರುತ್ತೆ, ನೀನು ಹಾಡು ಅಂದ ತಕ್ಷಣ ಬರಬೇಕಲ್ಲ ಅಲ್ಲ. ಸೊ ಆ ಶ್ರದ್ಧೆನೂ ಅವನಿಗಿದೆ. ಇಷ್ಟು ನಾನು ಏನೋ ಒಂದು ಚೇಂಜ್ ಮಾಡ್ಕೋತಾನೆ. ಸೊ ಅದೇ ಬೇಕಾಗಿರೋದಲ್ಲ, ಗುರು ಶಿಷ್ಯರ ನಡುವೆ ಇರೋ ಎಕ್ಸ್ಚೇಂಜ್ ಇದೆಯಲ್ಲ, ದಟ್ ಈಸ್ ವೆರಿ ಫಾಸ್ಟ್. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ತುಂಬ ಚೆನ್ನಾಗಿ ಹಾಡಿದೆ ಅಚಿಂತ್ಯ. ವೆರಿ ವೆರಿ ಪ್ರೌಡ್ ಆಫ್ ಯು. ದೊಡ್ಡ ಸಂಗೀತಗಾರನಾಗ.
ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ಟಿಕೆಟ್ ಟು ಫಿನಾಲೆಯನ್ನು ಪಡ್ಕೊಂಡಂಥ ಅಚಿಂತ್ಯ ತನ್ನ ಗುರುವಿನ ಕೈ ಹಿಡಿದು ಆ ಸೋಫಾದಲ್ಲಿ ಕೂತ್ಕೋತಾರೆ. ಮ್ಯಾಮ್ ಪ್ಲೀಸ್ ಕರ್ಕೊಂಡು ಹೋಗಿ. ಸರಿಗಮಪ ಲಿಟಲ್ ಚಾಂಪ್ಸ್ 2026 ನ ಮೊದಲನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಲಕ್ಷ್ಮೀ ನಾಗರಾಜ್ ಅವರ ತಂಡದಿಂದ ಮಂಗಳೂರಿನ ಅಚಿಂತ್ಯ. ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ, ಸ್ವಾಗತಿಸಿ. ಹುಬ್ಬಳ್ಳಿಯ ಕಾವೇರಿ ಫ್ರಮ್ ದ ಟೀಮ್ ಹೇಮಿಜಿ ಪ್ರೇಮಿಜಿ. ಟಿಕೆಟ್ ಟು ಫಿನಾಲೆ ರೌಂಡ್ ಅಲ್ಲಿ ಕಾವೇರಿ ಅವರ ಪರ್ಫಾರ್ಮೆನ್ಸ್ ಗೋಲ್ಡನ್ ಬಜರ್ ಅನ್ನ ಪಡ್ಕೊಂಡು ಜೂರೀಸ್ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಪಡ್ಕೊಂಡಿದ್ದಾಳೆ. ಸೂಪರ್ ಕಾವೇರಿ, ಸೂಪರ್. ಪಿಪಿ ಸರ್, ತಾಯಿ ಕಾವೇರಿ ಕಾವು ಏರಿದಂಥ ಪರ್ಫಾರ್ಮೆನ್ಸ್. ಕಾವೇರಿ ಇವತ್ತೇನಾಗ್ತದೆ ಮೇಡಮ್, ಈ ನಮ್ದು ಟಿಕೆಟ್ ಫಿನಾಲೆ ಅಂತಿದಂಗೆ ಎಲ್ಲರೂ 100% ಅಲ್ಲ 200% ಕೊಡ್ತಾ ಇದ್ದೀರಾ. ಸಕ್ಸಸ್ ರೇಟ್. ಅಂಡ್ ಕಾವೇರಿ, ಐ ರಿಯಲಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಯು ಟು ಬಿ ಸೋ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಏನೇನು ಹಾಡಬೇಕು, ಹೆಂಗೆ ಹಾಡಬೇಕು ಅದನ್ನ ಚೆನ್ನಾಗಿ ಹಾಡದೆ. ಎಂಡಲ್ಲಿ ನಮ್ಮ ಹೇಮಂತ್ ಸಾರ್ ಒಂದು 5ನೇ ತಂತಿಯನ್ನು ಸೇರಿಸಿದ್ರಿ. ಅದಕ್ಕೆ ಒಂದು ಸ್ಪರ್ಧೆ ಆದ್ರಿಂದ ಹೇಮಂತ್ ಸಾರು ನಿನಗೆ ಇನ್ನೊಂದು ಅಡಿಷನಲ್ ಅದಕ್ಕೊಂದು ಹಾಕಿ ಇನ್ನೂ ನೀನು ಮಿಂಚಬೇಕು ಅನ್ನೋ ಪ್ರಯತ್ನ. ಸೊ ಹಾಗಾಗಿ ಸ್ಪರ್ಧೆಯ ಆಂಗಲ್ ಅಲ್ಲಿ ನೋಡಿದಾಗ ಇಟ್ಸ್ ಆಲ್, ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಡೂ ದಟ್ ಲಿಟಲ್ ಎಕ್ಸ್ಟ್ರಾ ಟು ಬ್ರಿಂಗ್ ಔಟ್ ದಿ. ಅದು ಹಾಡಲ್ಲಿ ಏನು ಮಾಡಬಹುದು ಇತ್ತು ಅಂತಲ್ಲ, ನೀನ್ ಏನೇನು ಮಾಡಬಲ್ಲೆ ಅಂತ ತೋರಿಸ್ತಾ ಇದಾರೆ ಅಷ್ಟೇ. 5 ಮೆಂಟರ್ಸ್ ಏನಿದ್ದಾರೆ, ದೇ ಗಿವ್ ದೇರ್ ಲೈಫ್ ಟು ದಿಸ್ ಶೋ. ಅಂಡ್ ಥ್ಯಾಂಕ್ ಯು ತಾಯಿ. ನಿನಗೆ ಹೆಂಗೆ ಅನ್ನಿಸ್ತು ತಾಯಿ? ಫಸ್ಟ್ ಟೈಮ್ ಇಂಥ ಸಾಂಗ್ ಹಾಡಿದ್ದೀನಿ, ಅದಕ್ಕೆ ಭಾಳ ಖುಷಿ ಆಯ್ತು. ಎಸ್ಪೆಷಲಿ ದರಾ ಬೇಂದ್ರೆ ಅವ್ರ ಸಾಂಗ್ ಹಾಡಿದ್ದು ಭಾಳ ಖುಷಿ ಆಯ್ತು. ಸಂಭ್ರಮಿಸು, ನಿನ್ನನ್ನೇ ನೀನು ಇವತ್ತು ಸಂಭ್ರಮಿಸು, ನಾಳೆ ಮತ್ತೆ ಪ್ರಾಕ್ಟೀಸ್ ಮಾಡುವಂತೆ. ಆಲ್ ದಿ ಬೆಸ್ಟ್ ತಾಯಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪಿಪಿ ಸರ್. ಅರ್ಜುನ್ ಸರ್, ಕಾವೇರಿ, ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಇವತ್ತಿನ ಪರ್ಫಾರ್ಮೆನ್ಸು ಕಾವೇರಿ ಏನೇನು ಹಾಡಬಲ್ಲಳು ಅನ್ನೋದು ಗೊತ್ತಾಯ್ತು. ಯಾಕಂದರೆ ಈ ಹಾಡು ಬಹಳ ಕಾಂಪ್ಲಿಕೇಟೆಡ್, ಕೇಳೋದಕ್ಕೇನೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಅದ್ರಲ್ಲಿ ಸ್ವಲ್ಪ ಈ ಅರಬಿಕ್ ಟಚ್ ಎಲ್ಲ ಇದೆ, ಸ್ವಲ್ಪ ಯೂಡ್ಲಿಂಗ್ ಇದೆ, ಎಲ್ಲವೂ ಸೇರಿದೆ ಈ ಕಂಪೋಸಿಷನಲ್ಲಿ. ತುಂಬ ಒಂದು ಪೆಕ್ಯೂಲಿಯರ್ ಆದ ಒಂದು ಸಾಂಗ್ ಇದು. ಬಟ್ ಅದನ್ನು ಈ ರೀತಿನೇ ಆ ಟೋನ್ ಚೇಂಜ್ ಮಾಡಬೇಕು, ಬೇರೆ ಬೇರೆ ರೇಂಜಲ್ಲಿ ಬೇರೆ ಟೋನ್ಸ್ ಇದೆ. ಬ್ರಿಲಿಯಂಟಾಗಿ ಅದನ್ನು ಹಾಡಬೇಕು. ತುಂಬ ಚೆನ್ನಾಗಿ ಭಾಳ ಹೆಮ್ಮೆ ಆಯ್ತು. ಇವತ್ತು ಟಿಕೆಟ್ ಫಿನಾಲೆದ ಪ್ರಭಾವನ ಏನಂತ ಗೊತ್ತಿಲ್ಲ, ಯಾರೂ ಬಿಡ್ತಾ ಇಲ್ಲ, ಎಲ್ಲರೂ 6 ಹೊಡಿತಾ ಇದ್ದೀರಾ. ವೆರಿ ಗುಡ್. ಥ್ಯಾಂಕ್ ಯು ಅರ್ಜುನ್ ಸರ್. ಹ್ಯಾಪಿನ ಕಾವೇರಿ? ಹ್ಯಾಪಿ. ಖುಷಿಯಾಗಿರ್ಬೇಕು, ಸ್ಮೈಲ್ ಮಾಡ್ತಾ ಇರ್ಬೇಕು, ಅಂಡ್ ಸರ್ ಹೇಳ್ದಂಗೆ ಸಂಭ್ರಮಿಸ್ಬೇಕು. ಓಕೆನಾ? ಥ್ಯಾಂಕ್ ಯು ಕಾವೇರಿ, ಥ್ಯಾಂಕ್ ಯು ಸೋ ಮಚ್.